92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಮಸ್ಕಾರ 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಅಂತಿಗೂ ಹಿಟ್ ಎಂದೆಂದಿಗೂ ಹಿಟ್. ಚಂದ್ರು, ನೀವು ಮಾಡೋ ಕೆಲಸ ಇವತ್ತು ಏನ್ ಹೇಳಿ, ಏನು ಇವತ್ತೇನೋ ಸ್ಪೆಷಲ್ ಆಗಿ ಅಡ್ಗೆ ಮಾಡ್ಕೊಂಡ್ ಬರ್ತೀನಿ ಮಂಜುಳಾ ಮೇಡಮ್ಗೆ ಅಂತ ಹೇಳಿದ್ರಿ. ಬರೀ ಹೇಳಿದ್ರಿ ಅಷ್ಟೇ, ಮಾಡ್ಲೇ ಇಲ್ಲ ನೀವು. ಪುರ್ಸೊತ್ತಾಗ್ಲಿಲ್ಲ. ನಾಳೆ ಗ್ಯಾರಂಟಿ ನಿಮ್ ಮುಡ್ದಬ್ಬಕ್ಕೆ ಡೆಫಿನೆಟ್. ನಾಳೆ ಕೇಕ್ ಅಂತೂ ಮಾಡ್ಬೇಡಿ, ಯಾಕಂದ್ರೆ ಕೇಕ್ ನನ್ಗಿಷ್ಟ ಇಲ್ಲ, ಅವ್ರಿಗಿಷ್ಟ ಇದ್ರು ಗೊತ್ತಿಲ್ಲ, ನನಗಿಷ್ಟ ಇರೋದು ಮಾಡ್ಕೊಡ್ಬೇಕು. ನಮ್ ಜೊತೆ ಇವತ್ತು ಕೂಡ ಸ್ಟುಡಿಯೋದಲ್ಲಿ ಇದ್ದಾರೆ ಮಂಜುಳಾ ಗುರುರಾಜ್ ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕತೆಗಳನ್ನ ನಮ್ ಜೊತೆ ಇಡೀ ವಾರ ಹಂಚ್ಕೊಳ್ಳಕ್ಕೆ ಒಪ್ಕೊಂಡಿದ್ದಾರೆ. ಇವತ್ತು ಬಂದಿದ್ದಾರೆ. ಮತ್ತೊಮ್ಮೆ ವೆಲ್ಕಮ್ ಮೇಡಮ್ ನಿಮ್ಗೆ ನಮ್ಮ ಶೋಗೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಮಾತುಕತೆ ಮುಂದುವರಿಯುತ್ತೆ. ನೀವು ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಅಂತಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಾ ಇದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಸೊ ನಿನ್ನೆ ನಾವು ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ ಮಾತಾಡ್ತಿದ್ವಿ. ಕಾಲೇಜ್ ಲೈಫಲ್ಲಿ ಇಂಟರ್ ಕಾಲೇಜ್ ಫೆಸ್ಟಿವಲ್ಸ್ಗೆ ಹೋಗ್ತಿದ್ರಿ, ಹಾಡಲ್ಲಿ ಬಹುಮಾನಗಳನ್ನ ಪಡಿತಾ ಇದ್ರಿ. ಒಂದ್ಸಲ 4 ಬಹುಮಾನ ಒಟ್ಟಿಗೆ ತಗೊಂಡ್ರು. ಎಲ್ಲರೂ ಅಭಿನಂದನೆ ಮಾಡಕ್ ಬಂದ್ರೆ ಒಳ್ಳೆ ಹೋಗ್ಬಿಟ್ಟಿದ್ರು. ನಿಜವಾಗ್ಲೂ ಹೆದರಿಕೆ ಆಗ್ಬಿಟ್ಟಿತ್ತು. ಗುಂಪಲ್ಲಿ ಓಡ್ ಬಂದಿದ್ವಿ. ಆಮೇಲೆ 2ನೇ ದಿವಸ ಪ್ರಿನ್ಸಿಪಾಲ್ ಕರೆದು, ಯಾಕಮ್ಮ ಹಂಗೆ ಓಡೋದ್ಯಂತೆ, ಪ್ರೈಸ್ ಬಂದಿದೆ ಅಂತ ವಿಶ್ ಮಾಡಕ್ ಅವ್ರು ಬಂದ್ರೆ ನೀ ಯಾಕೆ ಹಂಗೆ ಓಡೋದು? ಹೌದಾ, ನಂಗೆ ಗೊತ್ತಾಗ್ಲಿಲ್ಲ, ಅವರೆಲ್ಲ ಒಟ್ಟಿಗೆ ಓಡ್ ಬಂದಿದ್ ನೋಡಿ ಭಯ ಆಗೋಯ್ತು. ಆಮೇಲೆ ಕಾಲೇಜ್ಗೆ ಪ್ರೈಸ್ ಕಳಿಸಿದ್ರು. ಮತ್ತೆ ಈಗ ಕಾಲೇಜಿಂದ ಹೊರಗೆ ಬಂದ ಮೇಲೆ ಇಮಿಡಿಯೇಟ್ ಆಗಿ ಸಿನಿಮಾ ಎಂಟ್ರಿ ಕೊಟ್ರ ಅಥವಾ ಆರ್ಕೆಸ್ಟ್ರಲ್ಲೇ ಕಂಟಿನ್ಯೂ ಆಗ್ತಿತ್ತ? ಸಿನಿಮಾ ಎಂಟ್ರಿ ಹೆಂಗಾಯ್ತು, ಎಲ್ಲಿಂದ ಶುರು ಆಯ್ತು? ಇಲ್ಲ, 78 ಗ್ರ್ಯಾಜುಯೇಟ್ ಆದೆ. ಆಮೇಲೆ ನಿಮ್ಗಾಗಲೇ ಹೇಳ್ದಂಗೆ ಓದೋದ್ರ ಬಗ್ಗೆ ತುಂಬ ಇಂಟ್ರೆಸ್ಟು. ಸೊ ಝುವಾಲಜಿ MSc ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ. ಸೊ ಅಷ್ಟರಲ್ಲಿ ಮದುವೆದು ಇದಾಯಿತು, ಏನೋ ಒಂಥರ ಆ ಥರದ್ದು ಸಂದರ್ಭ ಬಂತು. ಸೊ ಎಜುಕೇಷನ್ ಸ್ಟಾಪ್ ಆಯಿತು, ಮದುವೆ ಮಾಡಿಕೊಂಡು. ಸೊ ಅಲ್ಲಿಂದ ಸಂಸಾರದ್ದು ಸ್ಟಾರ್ಟು. 79 ಅಂದ್ರೆ ಇನ್ನ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿ ಮುಂಚೆ ಆದ್ಮೇಲೆ 1 ವರ್ಷ ಆದ್ಮೇಲೆ ಮತ್ತೆ ಇನ್ನು ಇದ್ರ ಮಧ್ಯೆ ಕೆಲ್ಸಕ್ಕೆ ಟ್ರೈ ಮಾಡಿದೆ. ಆಕಾಶವಾಣಿಯಲ್ಲಿ ರಿಟರ್ನ್ ಟೆಸ್ಟ್ ಪಾಸ್ ಮಾಡಿ ನ್ಯೂಸ್ ರೀಡರ್ ಆಗಿ ಮಾಡಿದೆ. ಅದು ಮಾಡೋ ಅಷ್ಟರಲ್ಲಿ 81ಗೆ ಬಂತು. ಆಕಾಶವಾಣಿಯಲ್ಲಿ ಪ್ರದೇಶ ಸಮಾಚಾರ ಓದ್ತಾ ಇದ್ದೆ. ರೈಟ್, ನೀವು ಟೆಲಿವಿಷನ್ ಅಲ್ಲಿ ಕೂಡ ಆ ನಂತರ ಆಕಾಶವಾಣಿಯಲ್ಲಿ ನಾಗಮಣಿ ಹೆಸರು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಮಂಜುಳಾ ಅಂತಾನೆ ಅವಾಗ ಪ್ರದೇಶ ಸಮಾಚಾರ ಓದ್ತಾ ಇದ್ದೆ. ಸುಮಾರು 1-2 ವರ್ಷ ವರ್ಕ್ ಮಾಡಿದೆ. ಸೊ ಅಲ್ಲಿಂದ ಲೈಫ್ ತುಂಬಾ ಸ್ಪೀಡ್ ಆಗೋಯ್ತು ನಂದು ಲೈಫು. 79ಗೆ ಮದುವೆ ಆಯ್ತು. 80 ಹೊತ್ತಿಗೆ ನನ್ನ ಮಗಳು ಹುಟ್ಟಿದ್ಲು. 81 ಹೊತ್ತಿಗೆ, ಹೌದು 81 ಹೊತ್ತಿಗೆ ಇಲ್ಲಿ ಆಕಾಶವಾಣಿಯಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದೆ. ಆಮೇಲೆ 82 ಹೊತ್ತಿಗೆ ದೂರದರ್ಶನ ಸ್ಟಾರ್ಟ್ ಆಯ್ತು. ಸೊ ನಮ್ಮನ್ನೆಲ್ಲ ಅಲ್ಲಿಗೆ ಡೈರೆಕ್ಟ್ ಆಗಿ ಓದಕ್ಕೆ ಕಳ್ಸಿದ್ರು, ನ್ಯೂಸ್ ರೀಡಿಂಗ್. ಹೌದು. ಇನ್ನಷ್ಟು ಅನೇಕ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ ಮಂಜುಳಾ ಗುರುರಾಜ್ ಅವರು. ನೀವು ಕೇಳ್ತಾರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಾ ಇದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಒಂದ್ಸಲ ಒಂದು ನ್ಯೂಸ್ ನ ಜಲಕ್ ಒಂದು ಕೊಡ್ತೀರಾ? 1982ನೇ ಇಸ್ವಿಯಲ್ಲಿ ವಾರ್ತಾವಾಚಕಿಯಾಗಿ ಸೆಲೆಕ್ಟ್ ಆಗಿ, ಸೊ ಅಲ್ಲಿಂದ ಅದೆಲ್ಲ ಲೈವ್ ಓದ್ತಾ ಇದ್ವಿ. 15 ನಿಮಿಷ. ಇಂದಿನ ಮುಖ್ಯಾಂಶಗಳು. ಮಂಜುಳಾ ಗುರುರಾಜ್ ಅವರು 1981ರಲ್ಲಿ ಆಕಾಶವಾಣಿಯ ವಾರ್ತಾವಾಚಕಿಯಾಗಿ ಕೆಲಸ ಶುರು ಮಾಡಿದ್ರು. 1982ರಲ್ಲಿ ಅವರು ದೂರದರ್ಶನದಲ್ಲಿ ವಾರ್ತಾವಾಚಕಿಯಾಗಿ ಕಾಣಿಸ್ಕೊಂಡ್ರು. ಸೊ ಆಫ್ಟರ್ ಯು ಸ್ಟಾರ್ಟೆಡ್ ದೂರದರ್ಶನಲ್ಲಿ ನ್ಯೂಸ್ ರೀಡಿಂಗ್ ಶುರು ಮಾಡಿದ್ರಿ, ಸಿನಿಮಾಗೆ ಹೆಂಗೆ ಎಂಟ್ರಿ? ಓಕೆ, ಸೊ 82 ಹೊತ್ತಿಗೆ ಇದಾಯಿತು ನ್ಯೂಸ್ ರೀಡರ್ ಆಗಿ. ಸೊ ಈ ಕಡೆ ಆಕಾಶವಾಣಿದು ಮಾಡ್ತಿದ್ದೆ, ಮಧ್ಯ ಪ್ರೋಗ್ರಾಮ್ಸು ಮಾಡ್ತಿದ್ದೆ. ಇದ್ರ ಮಧ್ಯ ಈ ಜಿಂಗಲ್ಸು ಅದೆಲ್ಲ ತುಂಬ ಬ್ಯುಸಿ ಇದ್ದೆ. ರೆಕಾರ್ಡಿಂಗ್ಸು ಎಲ್ಲ ನಡೀತಿತ್ತು ಅದೆಲ್ಲ. ಸೊ 82 ಎಂಡ್ ಹೊತ್ತಿಗೆ ಇದರಲ್ಲಿ ಜೋಸೈಮನ್ ಅವರು ಡೈರೆಕ್ಷನ್ ಮಾಡೋ
ಒಂದು ಇದು ರೌಡಿ ರಾಜ ಅಂತ ಪಿಕ್ಚರು. ಈ ಟೈಮಲ್ಲಿ ನಾವೇನ್ ಮಾಡ್ತಾ ಇದ್ವಿ, ನಾನು ನಮ್ಮ ಹಸ್ಬೆಂಡು, ಈ ವಿಚಿತ್ರ ಗೀತೆಗಳು ಅಂತ ಬರೋದು ಅವಾಗ. ಅದಕ್ಕೆಲ್ಲ ಸಾಹಿತ್ಯ ಬರಿದ್ದು ಗುರು ಅವ್ರು ಬರೆಯೋರು ಹಾಡೋದು. ಸೊ ಅವಾಗ ಕುರ್ಬಾನಿ ಅಂತ ಒಂದು ಪಿಕ್ಚರ್ ಬಂದಿತ್ತು. ಹೌದು, ಅದ್ರದ್ದು ಇದು ಲಂಡನ್ ನಲ್ಲಿ ರೆಕಾರ್ಡ್ ಆಗಿದ್ದು. ಅದ್ರದ್ದು ಟ್ರ್ಯಾಕ್ ಗ್ರಾಮೋಫೋನ್ ಪ್ಲೇಟ್ ಅಲ್ಲಿ ಬಂದಿತ್ತು. ಸೊ ಅವಾಗಲೇ ಕ್ಯಾರಿಯೋಕೆ ತರ ಅದನ್ನ ಯೂಸ್ ಮಾಡ್ಕೊಂಡು ಕನ್ನಡದಲ್ಲಿ ನಿನ್ನ ಹಾಗೆ ಒಬ್ಬನು ನನ್ನ ಬಳಿಗೆ ಬಂದರೆ ಸಂತೋಷವು ಆಹಾ ಸಂತೋಷವು, ಈ ಹಾಡು ಮಾಡಿಬಿಟ್ಟು ರಿಲೀಸ್ ಮಾಡಿದ್ವಿ. ಸಿನಿಮಾಯಣ ಅಂತಾನೆ ಟೈಟ್ಲು. ಈ ಹಾಡನ್ನ ಜೋಸೆಮನ್ ಅವ್ರು ಕೇಳಿದ್ರು. ಸೊ ವಾಯ್ಸ್ ನಾಜಿಯಾ ಹಸನ್ ತರ ಇಮಿಟೇಟ್ ಮಾಡಿದ್ದೆ ನಾನು. ಆ ಥರದ್ದೊಂದು ಸೋಲೋ ಸಾಂಗು ನನ್ನ ಪಿಕ್ಚರಲ್ಲಿದೆ, ಹಾಡ್ತೀರಾ ಅಂತ ಕೇಳಿದ್ರು. ಓಕೆ. ಇನ್ನಷ್ಟು ಅನೇಕ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ ಮಂಜುಳಾ ಗುರುರಾಜ್ ಅವರು. ನೀವು ಕೇಳ್ತಾರಿ 92.7 ಬಿಗ್ FM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿಡ್. 92.7 ಬಿಗ್ FM ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ FM ಅಲ್ಲಿ ನೀವು ಕೇಳ್ತಾ ಇದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿಡ್. ಗೀತಾ, ಕಾಂಟೆಸ್ಟ್ ಸ್ಟಾರ್ಟ್ ಮಾಡೋ ಸಮಯ ಬಂದೇ ಬಿಡ್ತು. ಓಕೆ, ಡೈಲಾಗ್ ಹಾಕ್ಲಾ? ಹಾಕ್ಬಿಡಿ. ಆಹಾ, ಈ ಅದ್ಭುತವಾದ ಸಂಭಾಷಣೆ ಯಾವ ಚಿತ್ರದ್ದು ಅನ್ನೋದು ನಮ್ಮ ಪ್ರಶ್ನೆ. ಸರಿಯಾದ ಉತ್ತರ ಗೊತ್ತಿರೋರು ನಿಮ್ಮ ಮೊಬೈಲ್ನಲ್ಲಿ ಬಿಗ್ BC ಅಂತ ಟೈಪ್ ಮಾಡಿ ಒಂದು ಸ್ಪೇಸ್ ಕೊಟ್ಟು ನಿಮ್ಮ ಹೆಸರು ಹಾಗೂ ಚಿತ್ರದ ಹೆಸರನ್ನ ಟೈಪ್ ಮಾಡಿ ನಮಗೆ 55454 ಈ ನಂಬರ್ಗೆ SMS ಮಾಡಿ. ಈಗ ಕ್ಲೂ ಕೊಡ್ಲಾ? ಈ ಚಿತ್ರದ ನಿರ್ದೇಶಕರು MS ರಾಜಶೇಖರ್ ಅವರು. ಹಾಗೆ ಈ ಸಿನಿಮಾದಲ್ಲಿ ಅಭಿನಯಿಸಿರೋ ಕಲಾವಿದರು ರಾಘವೇಂದ್ರ ರಾಜ್ಕುಮಾರ್, ಮಾಲಾಶ್ರೀ, ಸುಂದರಕೃಷ್ಣ ಅರಸ್, GV ಶಿವಾನಂದ್, ತೂಗುದೀಪ ಶ್ರೀನಿವಾಸ್, ಮೈಸೂರು ಲೋಕೇಶ್, ಬಾಲರಾಜ್, ಚಿ ರವಿಶಂಕರ್ ಮತ್ತೆ ಹೊನ್ನವಳ್ಳಿ ಕೃಷ್ಣ ಅವರು. ಓಕೆ, ಅದ್ಭುತವಾದಂತ ಸಿನಿಮಾ ಇದು, ಸೂಪರ್ ಡೂಪರ್ ಹಿಟ್ ಸಿನಿಮಾ ಇದು. ಸೊ ಯಾವ್ದು ಅಂತ ಗೊತ್ತಾಯ್ತಲ್ವಾ? ಬೇಗ ನಿಮ್ಮ ಉತ್ತರಗಳನ್ನ ನಮಗ್ ಕಳಿಸಿ. ನಾವು ನಮ್ಮ ಮಂಜುಳಾ ಗುರುರಾಜ್ ಅವ್ರ ಜೊತೆ ಮಾತುಕತೆನ ಮುಂದುವರಿಸೋಣ. 1983 ನವೆಂಬರ್ 1 ರಾಜ್ಯೋತ್ಸವ ದಿವಸನೇ ಮದ್ರಾಸ್ಗೆ ಕರ್ಕೊಂಡು ಹೋಗಿ ಅಲ್ಲಿ ರೆಕಾರ್ಡಿಂಗ್ ಇದು ಯಾವ್ದು ಜೆಮಿನಿ ಸ್ಟುಡಿಯೋ, ಸತ್ಯಂ ಮ್ಯೂಸಿಕ್ ಡೈರೆಕ್ಟರ್. ಹಾಡು ಯಾವುದು? ನಗುವುದನು ಕಲಿಯುವೆಯ, ಚಿಂತೆಯನು ಮರೆಯುವೆಯ, ವೇದನೆಯೆಲ್ಲ ಓಡುವುದು, ನೆಮ್ಮದಿಯಾಗ ಮೂಡುವುದು, ನಗುವುದನು ಕಲಿಯುವೆಯ, ಚಿಂತೆಯನು ಮರೆಯುವೆಯ. ಸೂಪರ್. ಸೊ ಇದು ನಿಮ್ಮ ಪ್ರಥಮ ಹಾಡು ಅಲ್ವಾ? ಅಂದ್ರೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ಮೇಲೆ ಹಾಡಿದ ಪ್ರಥಮ ಚಿತ್ರ. ಅದರ ರಿಯಾಕ್ಷನ್ ಹೆಂಗಿತ್ತು? ಅಲ್ಲಿಂದ ಆಚೆಗೆ ಹೆಂಗೆ ಶುರುವಾಯಿತು? ನಿಮಗೆ ಗೊತ್ತಿರೋ ಹಂಗೆ ಆರ್ಕೆಸ್ಟ್ರಾ ತುಂಬಾ ಪಾಪ್ಯುಲರ್ ಆಗಿತ್ತಲ್ವಾ? ಸೊ ಎಲ್ಲ ಫಿಲ್ಮ್ ಇಂಡಸ್ಟ್ರಿ ಅಷ್ಟು ಜನಕ್ಕೂ ನಮ್ಮ ಆರ್ಕೆಸ್ಟ್ರಾ ಬಗ್ಗೆ, ನನ್ನ ಬಗ್ಗೆ ಎಲ್ಲ ಪರಿಚಯ ಇತ್ತು. ಸೊ ಅಲ್ಲಿ GK ವೆಂಕಟೇಶ್ ಅವರು, ಆಮೇಲೆ ದ್ವಾರಕೀಶ್ ಅವರು, ಇವರುಗಳೆಲ್ಲ ಚೆನ್ನಾಗಿ ಪರಿಚಯ ಇದ್ರು. ಸೊ ರೌಡಿ ರಾಜ ಚಿತ್ರ ನವೆಂಬರ್ 1 ರೆಕಾರ್ಡ್ ಆಗಿದ್ದು. ಸೊ ತಕ್ಷಣ ಅಲ್ಲೇ ದ್ವಾರಕೀಶ್ ಅವ್ರನ್ನ ಮೀಟ್ ಮಾಡಿ ಈ ತರ ಹಾಡ್ತಾ ಇದ್ದೀನಿ ಅಂದ್ಕೂಡಲೇ ಅವ್ರದ್ದು ಹಿಂದಿನ ರಾಮಾಯಣ ಚಿತ್ರ ಆಗಷ್ಟೇ ಅವ್ರದೇ ಇದು ನಡೀತಿತ್ತು ನಿರ್ಮಾಣದಲ್ಲಿ. ಸೊ ಅದನ್ನ ಮತ್ತೆ ವಿಜಯಾನಂದ್ ಅಂತ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ರು. ಇದ್ರಲ್ಲೂ ಹಾಡಮ್ಮ ನೀನು ಅಂತಂದ್ರು. ಸೊ ಸೆಕೆಂಡ್ ಪಿಕ್ಚರ್ ಆಲ್ರೆಡಿ ಇಮಿಡಿಯೇಟ್. ಬಟ್ ಬೆಂಗಳೂರಿಂದಾನೇ ಹೋಗಿ ಬಂದು ಮಾಡ್ತಾ ಇದ್ದ. ಅವಾಗ ಚಿತ್ರರಂಗ ಅಲ್ಲಿತ್ತಲ್ವಾ? ಫಿಲಮ್ GK ವೆಂಕಟೇಶ್ ಅವ್ರದ್ದು ಅನಂತನಾಗ್ ಪಿಕ್ಚರ್, ಮಕ್ಕಳಿರಲ್ಲ ಮನೆ ತುಂಬಾ. ಉಷಾ ಉಷಾ, ನಾನು SPB. ಇಂದಿನ ರಾಮಾಯಣದಲ್ಲಿ ಒಂದು ಸೋಲೋ ಸಾಂಗು ಹಾಡಿದ್ದೆ ನಾನು. ಅದೇನೋ ಪಿಕ್ಚರೈಸೇಷನ್ ಆಗಿ ಆಮೇಲೆ ಏನೋ ತಗೊಳ್ಳಿಲ್ಲ ಅದನ್ನ. ಯಾವ್ದು ಸನಿಹಾನಿರಲು ವೀರಾಯಿತು, ಅದರಲ್ಲೇ ಒಂದು ಗಿಮಿಕ್ ಸಾಂಗ್, ಕ್ಲಬ್ ಸಾಂಗ್, ನಾನು SPB. ಓಹೋ ಆಸೆ ಹೆಚ್ಚಾಗಿದೆ, ಫಸ್ಟ್ ಟೈಮ್ SPB ಜೊತೆ ನಾನು ಹಾಡಿದ್ದದು. ಸೊ ಸಾಮಾನ್ಯವಾಗಿ ಎಲ್ರಿಗೂ ಏನೋ
ಆ ಥರ ಲೆಜೆಂಡ್ಗಳ ಜೊತೆ ಹಾಡೋಕೆ ಭಯ ಈ ಥರ, ಅಥವಾ ನನಗೆ ಹಂಗಲ್ಲ, ಚೆನ್ನಾಗಿ ಹಾಡ್ಬಿಡ್ಬೇಕು ಅವರೇ ಮೆಚ್ಕೊಂಡ್ಬಿಡಂಗೆ, ಆ ಥರ ನಂದು ಉಲ್ಟಾ. ಇನ್ನಷ್ಟು ಅನೇಕ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ ಮಂಜುಳಾ ಗುರುರಾಜ್ ಅವರು. ನೀವು ಕೇಳ್ತಾರಿ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ ಎಂ ಅಲ್ಲಿ ನೀವು ಕೇಳ್ತಾ ಇದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಕೇಳಿಸ್ಕೊಳ್ಳಿ ಡೈಲಾಗು. ನಾವಿಬ್ರು ಗಾರ್ಡನ್ ಅಲ್ಲಿ ಹೋಗ್ತಾ ಇದೀವಿ. ಆ ಕಡೆ ಒಂದ್ ಕೊಳ, ಈ ಕಡೆ ಒಂದ್ ಕೊಳ, ಹೀಗೆ 15 ಕೊಳಗಳು ಸಾಲ ಸಾಲ ಆಗಿವೆ. ನಡ್ಕೊಂಡು ಹೋಗ್ತಾ ಹೋಗ್ತಾ ನೀನು ಕೆಸರಿನಲ್ಲಿ ಜಾರ್ ಬಿದ್ಬಿಟ್ಟೆ, ನಾನು ಜೇನ್ತುಪ್ಪದ ಕೊಳದಲ್ಲಿ ಬಿದ್ಬಿಟ್ಟೆ. ನಾನು ಮೇಲ್ ಬರ್ತೀನಿ, ನೀನು ಮೇಲ್ ಬರ್ತೀಯ. ನನ್ ಮೈಯೆಲ್ಲ ಜೇನ್ತುಪ್ಪ, ನಿನ್ ಮೈಯೆಲ್ಲ ಕೆಸರಾಗಿದೆ. ಈ ಡೈಲಾಗ್ ಯಾವ ಚಿತ್ರದ್ದು ಅಂತ ನಮ್ಮ ಪ್ರಶ್ನೆ. ಸರಿಯಾದ ಉತ್ತರ ಗೊತ್ತಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ BIGBC ಅಂತ ಟೈಪ್ ಮಾಡಿ, ಒಂದು ಸ್ಪೇಸ್ ಕೊಟ್ಟು ಚಿತ್ರದ ಹೆಸರು, ನಿಮ್ಮ ಹೆಸರನ್ನ ಟೈಪ್ ಮಾಡಿ ನಮಗೆ 55454 ಈ ನಂಬರ್ಗೆ SMS ಮಾಡಿ. ಓಕೆ, ಇನ್ನೊಂದು ಕ್ಲೂ ಕೊಡ್ತೀಯಾ? ಇನ್ನೊಂದು ಕ್ಲೂ ಏನಂದ್ರೆ, ಈ ಚಿತ್ರದ ನಿರ್ಮಾಪಕರು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು, ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಉಪೇಂದ್ರ ಕುಮಾರ್ ಅವರು. ಸದ್ಯಕ್ಕೆ ಉತ್ತರ ಗೊತ್ತಾಯ್ತಲ್ವಾ? ಬೇಗ ಬೇಗ ನಿಮ್ಮ ಉತ್ತರಗಳನ್ನ ನಮಗೆ ಕಳಿಸಿ. ಸದ್ಯಕ್ಕೆ ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ನಾವು ನಮ್ಮ ಮಂಜುಳಾ ಗುರುರಾಜ್ ಅವ್ರ ಜೊತೆ ಮಾತುಕತೆನ ಮುಂದುವರ್ಸೋಣ. ಸೊ ಏನ್ ಎಕ್ಸ್ಟ್ರಾ ಹೇಳಿಲ್ಲ, ಭಯದ್ದೇನು ಗೊತ್ತೇ ಇಲ್ಲ ನನಗೆ. ಸೊ ಗಿಮಿಕ್ ಹೆಂಗೆಲ್ಲ ಮಾಡ್ಬೋದು, ಅವರು ಓವರ್ಲ್ಯಾಪ್, ಅವ್ರಿಗೆ ನಾವು ಓವರ್ಲ್ಯಾಪ್ ಮಾಡಿ ಹಾಡೋದು, ಇಲ್ಲಿ ಗ್ಯಾಪ್ ಸಿಕ್ಕರೆ ಈ ತರಾನೇ ವರ್ಕ್ ಮಾಡ್ತಾ ಇದ್ದೆ ನಾನು. ಆಮೇಲೆ ಆ ಸಾಂಗ್ ಆದ ಕೂಡಲೇ GK ವೆಂಕಟೇಶ್ ಅವ್ರದ್ದು, ಈ ಶಂಕರ್ ನಾಗು ಅನಂತ್ ನಾಗ್ ಅವರು ವರ್ಕ್ ಮಾಡಿದ್ರು, ಮಕ್ಕಳಿರಲ್ಲವ ಮನೆ ತುಂಬ, ಅದಕ್ಕೆ ಹಾಡಿಸಿದ್ರು. ಅದರಲ್ಲೂ ನಾನು ಬಾಲೂಜಿ ಹಾಡಿದ್ದು. ಅದು 84 ಏಪ್ರಿಲ್ ಹೊತ್ತಿಗೆ, ಜಸ್ಟ್ ಫ್ಯೂ ಮಂತ್ಸ್ ಅಷ್ಟೇ ಗ್ಯಾಪ್. ಆಮೇಲೆ ಆ ಸಾಂಗ್ದು ಮಿಕ್ಸಿಂಗ್ ಆಗ್ಬಿಟ್ಟು ಕೂತ್ಕೊಂಡು ಕೇಳ್ತಾ ಇದ್ವಿ. ಇಳಯರಾಜ ಅವ್ರು ಬಂದ್ರು, ಕನ್ಸೋಲ್ ಒಳಗೆ ಬಂದ್ರು. ಇವ್ರು ಅಂದ್ರು, ನೋಡೋ ರಾಜ, ನಮ್ಮೂರಿಂದು ಪ್ರತಿಭೆ ತುಂಬಾ ಚೆನ್ನಾಗಿ ಹಾಡ್ತಾಳೆ, ನೋಡು ನಿನ್ ಪಿಕ್ಚರ್ ಅಲ್ಲಿ ಒಂದು ಹಾಡು ಹೇಳ್ಸು ಅಂತಂದ್ರು. ಏನಮ್ಮ ಮಧ್ಯಾಹ್ನ ಫ್ರೀ ಇದೆಯಾ ಅಂತ ಕೇಳಿದ್ರು. ಪ್ರೋಗ್ರಾಮ್ಗೆ ಅಂತ ಹೋಗಿದ್ದೆ ನಾನು ಆ್ಯಕ್ಚುಲಿ. ಹ್ಞೂ ಅಂತ ಅಂದ್ಬಿಟ್ಟೆ ನಾನು. ಸರಿ ಹಂಗಾರೆ ಇರು, ರೆಡಿಯಾಗಿರು, ಬಂದ್ಬಿಡು ಮಧ್ಯಾಹ್ನ ಒಂದು 3:34ಗೆ ಅಂದರು. ಬಂದ್ರೆ ಅದು AVM ಪ್ರೊಡಕ್ಷನ್ಸ್ ಅವ್ರದ್ದು ರಜನಿಕಾಂತ್ ಪಿಕ್ಚರ್. ನಾನು ಜೇಸುದಾಸ್, ತಮಿಳ್ ನಲ್ಲವನಕ್ಕೆ ನಲ್ಲವನ್ ಅಂತ. ಅದು ನಿಜವಾಗ್ಲೂ ಟರ್ನಿಂಗ್ ಪಾಯಿಂಟ್ ನನ್ಗೆ ಇದ್ರಲ್ಲಿ. ವೈರಮುತ್ತು ಲಿರಿಕ್ಸ್, ಸೊ ಹೆವಿ ಆರ್ಕೆಸ್ಟ್ರಾ, ಅವಾಗೆಲ್ಲ ಲೈವ್ ಅಲ್ವಾ. ಸೊ ಈ ಕಡೆ ಜೇಸುದಾಸು, ಈ ಕಡೆ ಇಳಯರಾಜ. ಫಸ್ಟ್ ಹಾಫ್ ಪೋರ್ಷನ್ ಫುಲ್ ನಂದು, ಸೆಕೆಂಡು ಇಳಯರಾಜ ಅವ್ರದ್ದು. ನನಗೆ ತಮಿಳ್ ಬರತ್ತಮ್ಮ ಅಂತ ಕೂಡ ಕೇಳಲಿಲ್ಲ ಇಳಯರಾಜ ಅವರು. ಸೊ ಅದೇ ಬೇರೆ ರೆಕಾರ್ಡಿಂಗ್ ಅಲ್ಲಿ ಹಾಡೋದು ಬೇರೆ ಅಲ್ವಾ. ಈ ಪ್ರೊನೌನ್ಸಿಯೇಷನ್ ಅವೆಲ್ಲ ತುಂಬಾ, ಅದು ಸ್ಟ್ಯಾಂಡರ್ಡ್ ತಮಿಳು ಅದರಲ್ಲಿ. ಆಮೇಲೆ ಅದಿನ್ನೂ ನನಗೆ ಜ್ಞಾಪಕ ಇದೆ. ಈ ಕಡೆ ಇಳಯರಾಜ ನಿಂತಿದ್ರು, ಈ ಕಡೆ ಜೇಸುದಾಸು, ಟ್ರೊಂಬೋ, ಹೆವಿ ಬ್ರಾಸ್ ಸೆಕ್ಷನ್, 120 ವೈಲಿನ್ಸ್, ಹೆವಿ ಆರ್ಕೆಸ್ಟ್ರಾ, ಪಿಯಾನೋ ಇದೆ ಸ್ಟಾರ್ಟಿಂಗ್, ಅದ್ರಲ್ಲಿ ಒಂದು ಪೀಸ್ ಬರುತ್ತೆ. ಆಮೇಲೆ ಮೈಕ್ ಅಲ್ಲಿ ಎತ್ತರಕ್ಕೆ ಇಟ್ಟಿದ್ರು. ಸೊ ನಂಗೆ ಇನ್ನೂ ಅವಾಗ ಮೈಕ್ ಇದೆಲ್ಲ ಹೊಸದು, ಸ್ಟುಡಿಯೋಗಳಲ್ಲಿ ಯಾವ ತರ ಇರುತ್ತೆ ಅಂತ. ಮೈಕ್ ಅಷ್ಟು ಎತ್ತರ ಇಟ್ಟಿದಾರಲ್ಲ ಅಂತ ಅನ್ಕೊಂಡ್ ನಾನು, ಯಾವುದು ಉನ್ನೈತಾನೇ தஞ்சம் என்று நம்பி வந்தேன் நானே, உயிர் பூவெடுத்து ஒரு மாலையிட்டேன், விழி நீர் தெளித்து ஒரு கோலமிட்டேன், ಉನ್ನೈತಾನೇ ಅಂತ ಇದೆ. ಸೂಪರ್. ವಾಲ್ಯೂಮ್ ನಂದು ವಾಯ್ಸು ತುಂಬ ಫೋರ್ಸ್ ಜಾಸ್ತಿ ನನ್ನ ವಾಯ್ಸಲ್ಲಿ. ಸೊ ಮೈಕ್ ಬೇರೆ ಅಲ್ಲಿ ಮೇಲಿಟ್ಟಿದ್ದಾರೆ ಅಂದ್ಬಿಟ್ಟು ಇರೋ ಜೋರಾಗಿ ಹೇಳಿದಕ್ಕೆ ಇಲ್ಲಿ ಹಿಂದೆ ಕೈ ಕಟ್ಕೊಂಡು ನಿಂತಿದ್ರು ಇಳಯರಾಜ. ಸಿಂಗಿಂಗ್ ಈಸ್ ನಾಟ್ ಸ್ಕ್ರೀಮಿಂಗ್ ಅಂತ ಅಂದ್ರು. ಆ ಲೆವೆಲಿಂದ ಜೀ ಅಂತ ವಾಯ್ಸ್ ಇಳದೇ ಹೋಯ್ತು. ಇನ್ನಷ್ಟು ಅನೇಕ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ ಮಂಜುಳಾ ಗುರುರಾಜ್ ಅವರು. ನೀವು ಕೇಳ್ತಾರಿ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ.
92.7 ಬಿಗ್ ಎಫ್ ಎಂ ಅಲ್ಲಿ ನೀವು ಕೇಳ್ತಾ ಇದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಇನ್ನೊಂದ್ಸಲಿ ಡೈಲಾಗ್ ಹಾಕ್ಲಾ? ಹಾಕಿ. ನಾವಿಬ್ರು ಗಾರ್ಡನ್ ಅಲ್ಲಿ ಹೋಗ್ತಾ ಇದೀವಿ. ಆ ಕಡೆ ಒಂದ್ ಕೊಳ, ಈ ಕಡೆ ಒಂದ್ ಕೊಳ, ಹೀಗೆ 15 ಕೊಳಗಳು ಸಾಲ ಸಾಲ ಆಗಿವೆ. ನಡ್ಕೊಂಡು ಹೋಗ್ತಾ ಹೋಗ್ತಾ ನೀನು ಕೆಸರಿನಲ್ಲಿ ಜಾರ್ ಬಿದ್ಬಿಟ್ಟೆ, ನಾನು ಜೇನುತುಪ್ಪದ ಕೊಳದಲ್ಲಿ ಬಿದ್ಬಿಟ್ಟೆ. ನಾನು ಮೇಲ್ ಬರ್ತೀನಿ, ನೀನು ಮೇಲ್ ಬರ್ತೀಯ. ನನ್ ಮೈಯೆಲ್ಲ ಜೇನುತುಪ್ಪ, ನಿನ್ ಮೈಯೆಲ್ಲ ಕೆಸರಾಗಿದೆ. ಈ ಡೈಲಾಗ್ ಯಾವ ಚಿತ್ರದ್ದು ಅಂತ ನೀವು ನಮ್ಗೆ ತಿಳಿಸ್ಬೇಕು. ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಮೊಬೈಲ್ ಅಲ್ಲಿ BIGBC ಅಂತ ಟೈಪ್ ಮಾಡಿ, ಒಂದು ಸ್ಪೇಸ್ ಕೊಟ್ಟು ಚಿತ್ರದ ಹೆಸರು, ನಿಮ್ಮ ಹೆಸರನ್ನ ಟೈಪ್ ಮಾಡಿ, ನಮ್ಗೆ 55454 ಈ ನಂಬರ್ಗೆ SMS ಮಾಡಿ. ಇನ್ನೊಂದು ಕ್ಲೂ ಕೊಡ್ಲಾ? ಈ ಚಿತ್ರದ ಎಲ್ಲ ಸಾಹಿತ್ಯನ ಬರೆದಿರೋರು ಚಿ ಉದಯಶಂಕರ್ ಅವರು. ಈ ಸಿನಿಮಾ ರಿಲೀಸ್ ಆಗಿದ್ದು 1989 ಇಸ್ವಿನಲ್ಲಿ. ಇದು ಬ್ಲ್ಯಾಕ್ ಬಸ್ಟರ್ ಅಂತಾರಲ್ಲ, ಹಾಗೆ ತುಂಬಾನೇ ಹೆಚ್ಚು ಗಳಿಕೆಯಲ್ಲೂ ಕೂಡ ಹೆಚ್ಚು ಗಳಿಕೆ ಮಾಡಿದಂಥ ದಾಖಲೆ ನಿರ್ಮಿಸಿದಂಥ ಚಿತ್ರ. ಇದರಲ್ಲಿ ಮಾಲಾಶ್ರೀ ಅವರು ಕುಡಿದ್ಬಿಟ್ಟು ಒಂದು ಹಾಡು ಹೇಳಿದ್ದಾರೆ. ಅಬ್ಬಬ್ಬಬ್ಬಬ್ಬ ಎಂತ ಹಾಡೋದು ಅಲ್ವಾ? ಮಂಜುಳಾ ಗುರುರಾಜ್ ಅವರೇ ಹಾಡಿರೋದು ಅದನ್ನು. ಹೌದು. ಇದರಲ್ಲಿ ಇನ್ನೊಂದೇನಪ್ಪ ಅಂದ್ರೆ, ಈ ಸಿನಿಮಾಗೆ ಅವಾರ್ಡ್ಗಳು ಕೂಡ ಬಂದವು. ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ 1988-89 ಇಸ್ವಿದು, ಮತ್ತೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡು ಉಪೇಂದ್ರ ಕುಮಾರ್ ಅವ್ರಿಗೆ ಸಿಕ್ತು. ಸಿನಿಮಾ ಯಾವ್ದೊಂದು ಗೊತ್ತಲ್ವಾ? ಬೇಗ ಬೇಗ ನಿಮ್ಮ ಉತ್ತರಗಳನ್ನ ನಮಗ್ ಕಳಿಸಿ. ನಾವು ನಮ್ಮ ಮಂಜುಳಾ ಗುರುರಾಜ್ ಅವ್ರ ಜೊತೆ ಮಾತುಕತೆನ ಮುಂದುವರ್ಸೋಣ. ಆಮೇಲೆ ನಾನು ಫುಲ್ ಎಷ್ಟು ಅಲರ್ಟ್ ಆಗಿರ್ಬೇಕಂದ್ರೆ, ತಮಿಳ್ ಭಾಷೆ ಒಂದು, ಆಮೇಲೆ ಫಸ್ಟ್ ಏನಾದ್ರೂ ಮಿಸ್ಟೇಕ್ ಆದರೆ ಪಕ್ಕದಲ್ಲಿ ಜೇಸುದಾಸ್ ನಿಂತಿದ್ದಾರೆ ಪಾಪ, ನಂದು ಫುಲ್ ಆಗೋವರೆಗೂ ಅವ್ರು ನಿಂತಿರ್ಬೇಕು. ಸೆಕೆಂಡ್ ಚರಣ ಇಂದ ಅವ್ರದ್ದು. ಸೊ ಮೈಯೆಲ್ಲ ನಾನು ತುಂಬಾ ಆ ಥರದ್ದು ಒಂದು ಚೂರು ನನ್ನ ಕಡೆಯಿಂದ ಮಿಸ್ಟೇಕ್ ಆಗಬಾರ್ದು ಅನ್ನೋಷ್ಟು, ಒಂದು ಸತಿನೂ ಮಿಸ್ಟೇಕ್ ಆಗಬಾರ್ದು. ಈ ಸಾಂಗ್ ಇಷ್ಟೊಂದು ಪ್ರೆಷರಲ್ಲಿ ಹಾಡಿದ್ದು, ಅದು ಸೂಪರ್ ಹಿಟ್ ಸಾಂಗ್ ಆಫ್ ದಿ ಇಯರ್ ಸೆಲೆಕ್ಟ್ ಆಗಿ ಶ್ರೀಲಂಕಾ ಅಲ್ಲಿಂದ ನನಗೆ ಅವಾರ್ಡ್ ಎಲ್ಲ ಕೊಟ್ಟು, ಅದೊಂದು ಸಾಂಗ್ಗೆ ಇಳೆರಾಜ ಅರಿಮುಗ ಪಡುತ್ತಾ ಪುದುಗಾಯಿಗೆ ಏನೇನೋ ಫುಲ್ ಎಲ್ಲ ಪೇಪರ್ಗಳಲ್ಲೂ ಬಂದು ಸಿಂಗಪುರ್ ಮಲೇಷ್ಯಾಗೆ ಸುಮಾರು 14 ಕಾರ್ಯಕ್ರಮಗಳಿಗೆ ತಮಿಳ್ ಸಿಂಗರ್ ಆಗಿ ನನ್ನ ಅಲ್ಲಿಂದ ಕರ್ಕೊಂಡೋಗಿದೆ 85 ಅಲ್ಲಿ. ರೀಸೆಂಟ್ ಆಗೋ ಒಂದು 4 months ಬ್ಯಾಕ್ ಕೂಡ ಕೊಲಂಬೋ ರೇಡಿಯೋ ಅವರು ಫೋನ್ ಮಾಡಿ ನನಗೆ ಇಂಟರ್ವ್ಯೂ ಎಲ್ಲ ತಗೊಂಡ್ರು. ಅವ್ರದ್ದು ಅಲ್ಲಿದು ಶ್ರೀಲಂಕನ್ ತಮಿಳು ನನಗೆ ಹೇಳಿ ಡಿಕ್ಟೇಟ್ ಮಾಡಿ ಬರ್ಸಿ, ಅದು ನನ್ನ ಕೈಲಿ ಅಲ್ಲಿ ಶ್ರೋತೃಗಳು ನನ್ನ ಹತ್ರ ಮಾತಾಡ್ಬೇಕು ಅಂದ್ರಂತೆ. ಸೊ ಅದನ್ನ ರೆಕಾರ್ಡ್ ಮಾಡಿ ಶ್ರೀಲಂಕನ್ ತಮಿಳ್ ನನ್ನ ಕೈಲಿ ಮಾತಾಡಿಸಿ, ಸೊ ಅಲ್ಲಿ ಅದೊಂದು ಮಾಡ್ತಾ ಇದ್ದಾರೆ ರೇಡಿಯೋದಲ್ಲಿ, ಗೋಲ್ಡನ್ ಪೀರಿಯಡ್ ಏನೋ ಇದು, ಅದರಲ್ಲೂ ಕೂಡ ಈ ಸಾಂಗ್ ಆಗಬಾರ್ದು. ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ ಎಂ ಅಲ್ಲಿ ನೀವು ಕೇಳ್ತಾ ಇದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಉತ್ತರ ಕೊಡೋ ಸಮಯ ಬಂತು. ನಾವಿಬ್ರು ಗಾರ್ಡನ್ ಅಲ್ಲಿ ಹೋಗ್ತಾ ಇದೀವಿ. ಆ ಕಡೆ ಒಂದ್ ಕೊಳ, ಈ ಕಡೆ ಒಂದ್ ಕೊಳ, ಹೀಗೆ 15 ಕೊಳಗಳು ಸಾಲ ಸಾಲ ಆಗಿವೆ. ನಡ್ಕೊಂಡು ಹೋಗ್ತಾ ಹೋಗ್ತಾ ನೀನು ಕೆಸರಿನಲ್ಲಿ ಜಾರ್ ಬಿದ್ಬಿಟ್ಟೆ, ನಾನು ಜೇನುತುಪ್ಪದ ಕೊಳದಲ್ಲಿ ಬಿದ್ಬಿಟ್ಟೆ. ನಾನು ಮೇಲ್ ಬರ್ತೀನಿ, ನೀನು ಮೇಲ್ ಬರ್ತೀಯ. ನನ್ ಮೈಯೆಲ್ಲ ಜೇನುತುಪ್ಪ, ನಿನ್ ಮೈಯೆಲ್ಲ ಕೆಸರಾಗಿದೆ.
ನಾವು ಹಾಕಿದ ಡೈಲಾಗ್ ಇನ್ನೊಂದ್ಸಲ ಹಾಕೋಣವಾ? ಓಕೆ, ಕೇಳಿಸ್ಕೊಳ್ಳಿ ಡೈಲಾಗು. ಈ ಡೈಲಾಗ್ ಯಾವ ಚಿತ್ರದ್ದು ಅಂತ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ನಂಜುಂಡಿ ಕಲ್ಯಾಣ. ಎಸ್, ಬಹಳ ಜನ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ನಂಬರ್ ಎಂಡಿಂಗ್ 58214 ಮಹೇಶ್. 58214 ಮಹೇಶ್ ಅವರೇ, ಕಂಗ್ರಾಚುಲೇಷನ್ಸ್, ನಿಮ್ಗೆ ಬಹುಮಾನ ಕೊಡ್ತಾ ಇದ್ದೀವಿ. 92.7 ಬಿಗ್ ಎಫ್ ಎಂ ಇಂದ ಯಾರಾದರೂ ನಿಮ್ಮನ್ನ ಸಂಪರ್ಕಿಸ್ತಾರೆ, ನೀವು ಬಂದು ನಿಮ್ಮ ಬಹುಮಾನವನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ. ನಾವು ನಮ್ಮ ಮಂಜುಳಾ ಗುರುರಾಜ್ ಅವ್ರ ಜೊತೆ ಮಾತುಕತೆನ ಮುಂದುವರ್ಸೋಣ. ಸೊ ಅಲ್ಲಿ ನೋಡೋದಿಕ್ಕೆ ಆ ಒಂದು ಸೆಂಟಿಮೆಂಟಲ್ ಇದು, ಅದು ಬಂದು ನೋಡಬೇಕು, ನಿಮ್ಮ ಮನೆ ಅಲ್ಲಿದೆಯಾ ಅದು ಬಂದು ಅದೆಲ್ಲ ಹಿಂಗೆ ನೋಡೋರು. ಆಮೇಲೆ ಅಲ್ಲಿ ಗೋಡೌನ್ ಒಂದಿತ್ತು ಪಕ್ಕದಲ್ಲೇ, ಅಲ್ಲಿ ಆ ಕರ್ಣನ್ ಪಿಕ್ಚರು ಬಿ ಆರ್ ಪಂತ್ಲು ಅವ್ರದ್ದು ಕಾಸ್ಟ್ಯೂಮ್ಸು ಇಡೀ ಬಂಗ್ಲಾ ಫುಲ್ಲು ಇತ್ತು. ಅಲ್ಲೇ ನನ್ನ ಮನೇನೂ ಅಲ್ಲೇ ಇತ್ತು. ಆಮೇಲೆ ಪಿ ವಿ ಶ್ರೀನಿವಾಸ್ ಅವರು ಬರೋರು. ಸೊ ಈ ತರ ಏನೋ ಒಂಥರ ಅದೆಲ್ಲ ಒಂಥರ ಹಿರಿಯ ಮಹಿಮೆ ತರ ಆಗೋಯ್ತಲ್ವಾ. ಆಮೇಲೆ ಅಲ್ಲಿಂದ ಸುಮಾರು 2 years ಅಲ್ಲಿ ನಾನು ನನ್ನ ತಮ್ಮ ಇದ್ವಿ, 84 to 86. ಅವಾಗ ನೀವು ನಂಬ್ತಿರೋ ಇಲ್ವಾ 100 films ಹಾಡಿದೆ ಇನ್ 7 languages. ಯಾವ್ಯಾವ ಭಾಷೆ? ಕನ್ನಡ, ತೆಲುಗು, ಮಲಯಾಳಂ ಬಿಟ್ಟು ಕನ್ನಡ, ತೆಲುಗು, ಹಿಂದಿದು ಆಶಾ ಭೋನ್ಸ್ಲೆದು ಈ ಸೆನ್ಸಾರ್ ಕಟ್ಟೆಲ್ಲ ಬರೋದಲ್ಲ ಅದೆಲ್ಲ ಹಾಡಿದೆ. ಆಮೇಲೆ ಕೊಂಕಣಿ, ತುಳು, ಸಾಂಸ್ಕ್ರಿಟ್ ಅದಷ್ಟು ಹಾಡಿದೆ. 8 ಭಾಷೆ ಆಯ್ತು. ಸಂಸ್ಕೃತ ಸೇರಿದ್ರೆ 8 ಆಯ್ತು. ಸೊ ಹಾಡಿದೆ 100 films ಆಯಿತು. ಆಮೇಲೆ ಪ್ರೆಗ್ನೆಂಟು, ಸಾಗರ್ 2ನೇ ಮಗನಿಗೆ. ಸೊ ಅಲ್ಲಿ ಇನ್ ಬಿಟ್ವೀನ್ ಹೇಳಬೇಕು, ಬೆಳಿಗ್ಗೆ ಎದ್ರೆ ತುಂಬ ಎನರ್ಜಿ ತುಂಬ ಜಾಸ್ತಿ ನನಗೆ, ಸುಸ್ತು ಗಿಸ್ತು ಏನೂ ಇಲ್ಲ. ಬೆಳಿಗ್ಗೆ ಎದ್ದು 5 ಗಂಟೆಗೆ ಎದ್ದುಬಿಟ್ಟು ಯೋಗಾಗೆ ಹೋಗ್ತಾ ಇದ್ದೆ ಮೌಂಟ್ ರೋಡಲ್ಲಿ, ಅಲ್ಲಿ ಮೆಡ್ರಾಸಲ್ಲಿ. ಅಲ್ಲಿಂದ ಮ್ಯೂಸಿಕಲ್ಸ್ ಅಂತ, ಅಲ್ಲಿ ವೆಸ್ಟರ್ನ್ ಮ್ಯೂಸಿಕ್ಕು ಪಿಯಾನೋ ಕಲಿತಿದ್ರಿ ಮಾಡಿ. ಅಲ್ಲಿಂದ ಮನೆಗೆ ಬಂದು ನೋಡಿ ಅಲ್ವಾ, ಒಂಥರ ಇಷ್ಟ ಆಗೋಂತ ಇದು. ಅಂದ್ರೆ ಅಷ್ಟು ಬಿಸಿ ಇದ್ದು ಅಷ್ಟು ಸಿನಿಮಾಗಳು ಹಾಡ್ತಾ ಇದ್ರು ಕೂಡ ಇನ್ನೇನೋ ಹೊಸ್ತು ಕಲಿಬೇಕು ಅನ್ನೋ ಒಂದು ತುಡಿತಾ ಇರುತ್ತಲ್ಲ, ಅದೇ ಬೆಳೆಸೋದು ಅನ್ಸುತ್ತಲ್ಲ. ಇಷ್ಟೆಲ್ಲ ಮುಂದುವರಿಯೋದು ಹಿಂದೂಸ್ತಾನಿ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ ಮೆಡ್ರಾಸ್ ಎಲ್ಲ ಇದ್ದು. ಅಷ್ಟೊತ್ತು 2 years ಅಲ್ಲಿ ಕಲಿತು ಮತ್ತೆ ಇಲ್ಲಿ. ಆಮೇಲೆ ಇದ್ರ ಮಧ್ಯೆ ಕರಾಟೆನೂ ಕಲಿತೆ. ಇನ್ನಷ್ಟು ಮಾಹಿತಿಗಳನ್ನ ನಾವು ಮಂಜುಳಾ ಗುರುರಾಜ್ ಅವರಿಂದ ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ಕೇಳ್ತಾರೆ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಲೈಫ್ ಸೂಪರ್ ಗುರು, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ ಎಂ ಅಲ್ಲಿ ನೀವು ಕೇಳ್ತಾ ಇದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಆಹುತಿ ಅನ್ನೋ ಪಿಕ್ಚರ್ಗೆ ನಾಗಾಭರಣ ಅವರು ವಾಯ್ಸ್ ಟೆಸ್ಟ್ಗೆ ಕರೆದ್ರು. ಡಬ್ಬಿಂಗ್ ಅನ್ನೋದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಡಬ್ಬಿಂಗ್ ಅಂತ ಇರುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ. ಬೆಂಗಳೂರಿಗೆ ಬಂದಾಗ ಚಾಮುಂಡೇಶ್ವರಿ ಸ್ಟುಡಿಯೋ ಕರೆಸಿದ್ರು. ಅವಾಗ ಸುಮಲತಾ ಅವರು ಆಕ್ಟ್ ಮಾಡೋದು ಒಂದು ಕ್ಲಿಪ್ಪಿಂಗು ನೋಡ್ಬಿಟ್ಟು ಈ ತರ ಮಾತಾಡ್ಬೇಕು ಅಂದ್ರು. ಸೊ ಪಕ್ಕದಲ್ಲಿ ಶಶಿಕಲಾ ಅಂತ ಇವಾಗ ಲೀಡಿಂಗ್ ಅವಳು ಹೊಸಬಳಲ್ಲಿ, ಅಯ್ಯೋ ಇದು ಡಬ್ಬಿಂಗ್ ಅಂತಾರೆ ಹಿಂಗೆ ಅಂತ ಅವ್ರು ಹೇಳಿದ್ ನಂಗೆ ಇನ್ನೂ ಜ್ಞಾಪಕ ಇದೆ. ಅಯ್ಯೋ ಇದು ಹೆಂಗೆ ಮತ್ತೆ ಹಿಂಗ್ ನೋಡೋಂಗಿಲ್ಲ, ಅಲ್ಲಿ ಲಿಪ್ ಮೂವ್ಮೆಂಟ್ಸ್ ಹೆಂಗೆ ಅಂತ. ಸೊ ನನ್ಗೆ ಗ್ರಾಸ್ಪಿಂಗು ಅದೆಲ್ಲ ಇದ್ದಿದ್ರಿಂದ ಅನುಕೂಲ ಆಯ್ತು. ಸರಿ ಡಬ್ಬಿಂಗ್ದು ಮಾಡ್ಬಿಟ್ಟು ನಂಗೆ ಇಷ್ಟ ಆಗ್ಲಿಲ್ಲ ಅದು ಜಾಬು. ದೇವ್ರೇ ಇದು ಓಕೆ ಆಗೋದು ಬೇಡಪ್ಪ ನನಗೆ, ಒಪ್ಕೊಳ್ಳೋದು ಬೇಡಪ್ಪ, ಯಾಕೋ ನಂಗೆ ಇಷ್ಟ ಆಗಿಲ್ಲ ಅಂತ ಮನೇಲಿ ಅನ್ಕೊಂಡ್ ಬಂದೆ. ಸಾಯಂಕಾಲ ನಾಗಾಭರಣ ಫೋನ್ ಮಾಡಿದ್ರು, ವಾಯ್ಸ್ ಚೆನ್ನಾಗಿದೆ ಡಬ್ಬಿಂಗ್ ಮಾಡಬೇಕು ಅಂತ. ಅನ್ಕೊಂಡ ಆ ಪಿಕ್ಚರ್ ಫಸ್ಟ್ ಆಹುತಿ ಪಿಕ್ಚರ್ ಸುಮಲತಾ ಅವ್ರಿಗೆ. ಅದಾದ್ಮೇಲೆ ಎಲ್ಲ ದ್ವಾರಕೀಶ್ ಅವ್ರ ಫಿಲಮ್ಸ್ ಎಲ್ಲ ಸಣ್ಣ ಪುಟ್ಟದ್ದೆಲ್ಲ ಡಬ್ಬಿಂಗ್ ಮಾಡ್ತಾ ಇದ್ದೆ. ಇವತ್ತು ಬೆಳಗ್ಗೆ ನಾನು ಮತ್ತೆ ನಮ್ಮ ಈ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಸುಜಾತ ಡಬ್ಬಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ಹೇಳ್ತಿದ್ವಿ, ಆ ಕಾಲದಲ್ಲಿ ಒಂದೊಂದು ಇಡೀ ಸೀನ್ ಅಥವಾ ಇಡೀ ರೋಲ್ನ, ಶೂಟ್ ಆಗಿರೋ ಒಂದು ಇಡೀ ರೋಲ್ನ ಅಷ್ಟು ಜನ ಆರ್ಟಿಸ್ಟ್ಗಳು ನಿಂತು ಅಲ್ಲಿ ಡಬ್ಬಿಂಗ್ ಮಾಡ್ತಾ ಇದ್ದಿದ್ದು. ಈಗಿನ ಹಾಗೆ ಕಂಪ್ಯೂಟರೈಸ್ಡ್ ಇರಲಿಲ್ಲ, ಬಿಟ್ ಬೈ ಬಿಟ್ ಎಲ್ಲ ಮಾಡ್ಬೋದು ಇವಾಗ. ಮುಂಚೆ ಆದರೆ ಒಬ್ಬರು ಏನೋ ತಪ್ಪಿಸಿದ್ರೆ ಇಡೀ ಸೀನನ್ನ ಪ್ರತಿಯೊಬ್ಬರು ಮತ್ತೆ ಬಿಗಿನಿಂಗ್ ಇಂದ ಮಾಡಬೇಕಿತ್ತು ಅಂತ ಹೇಳ್ತಾ ಇದ್ದೆ. ತುಂಬಾ ಜೀವಂತಿಕೆ ಇತ್ತು. ಈವನ್ ರೆಕಾರ್ಡಿಂಗ್ಸ್ ಅಲ್ಲಿ ಕೂಡ ನಂಗೆ ಇನ್ನೂ ಜ್ಞಾಪಕ ಇದೆ.
85 ಆಗಷ್ಟೇ ಅಲ್ಲಿವರೆಗೂ ಲೈವ್ ಹಾಡ್ತಾ ಇದ್ವಿ ಮ್ಯೂಸಿಕ್. ಆಮೇಲೆ ಟ್ರ್ಯಾಕ್ ಸಿಸ್ಟಮ್ ಅಂತ ಒಂದು ಸ್ಟಾರ್ಟ್ ಆಯ್ತು. ಸಂಸಾರದ ಗುಟ್ಟು ಅಂತ ಒಂದು ಪಿಕ್ಚರ್, ಅದರಲ್ಲಿ ನಂಗೆ ಜ್ಞಾಪಕ ಇದೆ, ಇನ್ನು ತೆಲುಗುದು ಒರಿಜಿನಲ್ ಸಾಂಗ್ದು ತಗೊಂಡಿದ್ದಾರೆ. ಬಾಲೂಜಿ ನಾನು ಹಾಡ್ತಾ ಇದೀವಿ. ನನಗೆ ಹೇಳಲಿಲ್ಲ ಟ್ರ್ಯಾಕ್ ಅವೆಲ್ಲ ಏನ್ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಬಾಲು ಅವ್ರಿಗೂ ಗೊತ್ತಾಗಿಲ್ಲ. ನಾನು ಹಿಂಗ್ ಕಿವಿಗೆ ಹೆಡ್ಫೋನ್ ಹಾಕೊಂಡ್ರೆ ತೆಲುಗು ವಾಯ್ಸ್ ಬರ್ತಾ ಇದೆ ನನಗೆ. ಆ ಜಾಗದಲ್ಲಿ ಕನ್ನಡ ಹಾಡ್ಬೇಕಮ್ಮ. ಆ ವಾಯ್ಸ್ ಬರೋ ಟೈಮಲ್ಲಿ ಫ್ಯೂ ಇನ್ಸ್ಟ್ರೂಮೆಂಟ್ ಲೈಕ್ ತಬ್ಲಾ ಅಂಡ್ ಕಾರ್ಡ್ಸ್ ಹಾಕೋದಿಕ್ಕೆ ಒಂದು BGM ಕಟ್ ಅಂಡ್ ಪೇಸ್ಟ್ ಮಾಡ್ತಾ ಇದಾರೆ. ಅದೇ ಎಲ್ಲ ಕಂಪ್ಯೂಟರ್ ಕಿವಿಗೆ ತೆಲುಗು ಕೇಳಿಸಿದೆ, ನಾನು ಇಲ್ಲಿ ಕನ್ನಡ ಹಾಡ್ಬೇಕು. ಅಯ್ಯೋ ಏನ್ ಬಾಲೂಜಿ ಈ ತರ ಇದೆ ಅಂದ್ರೆ ಅದೇನೋ ಹೊಸದಾಗಿ ಟ್ರೈ ಮಾಡ್ತಾ ಇದಾರೆ. ನಂಗೆ ಇನ್ನೂ ಜ್ಞಾಪಕ ಇದೆ ಬಾಲೂಜಿ ಹೇಳಿದ್ದು, ಏನೋ ಟ್ರ್ಯಾಕ್ ಸಿಸ್ಟಮ್ ತರಣ ಅಂತ ಮಾಡ್ತಾ ಇದಾರೆ. ಕನ್ಫ್ಯೂಸ್ ಆಗತ್ತಲ್ಲ ಮತ್ತೆ, ಹೌದು ಏನ್ ಮಾಡೋದು. ತೆಲುಗುಲೇನೋ ಅವರೇ ಹಾಡಿದ್ರು, ಅವ್ರಿಗೆ ಅನುಕೂಲ. ನನಗೆ ಸುಶೀಲಾ ಅವ್ರು ಹಾಡಿದ ತೆಲುಗು ಕಿವಿ ಕನ್ನಡದಲ್ಲಿ ಆ ಮೀಟರ್ಗೆ ಮ್ಯಾಚ್ ಮಾಡಿ ಅವಾಗ ಫಸ್ಟ್ ಆ ಸಂಸಾರದ ಗುಟ್ಟು ಅಲ್ಲಿಂದ ಟ್ರ್ಯಾಕ್ ಸಿಸ್ಟಮ್ ಅಂತ ಸ್ಟಾರ್ಟ್ ಆಯ್ತು. ಆಮೇಲೆ ಎಲ್ಲ ಸುಮಾರು ಇನ್ನಷ್ಟು ಅನೇಕ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ ಮಂಜುಳಾ ಗುರುರಾಜ್ ಅವರು. ನೀವು ಕೇಳ್ತಾರಿ 92.7 ಬಿಗ್ FM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿಡ್. 92.7 ಬಿಗ್ FM ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ FM ಅಲ್ಲಿ ನೀವು ಕೇಳ್ತಾ ಇದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿಡ್. ನೀವು ಆಗ ಹಾಡಿದಾಗ ಅದಕ್ಕೆಲ್ಲ ನೀವು ಸಿಂಕ್ ಮಾಡ್ಬೇಕಾ? ಆ ಥರದ್ದೇನಾದ್ರೂ ಒಂದು ಒತ್ತಡ ಆ ಥರದ್ದೇನಾದ್ರೂ ಇತ್ತ ನಿಮ್ಗೆ? ಒಂಥರ ಖುಷಿ ಇರೋದು. ಸೊ ಅಲ್ಲಿ ಒಂಥರ ಚೆನ್ನಾಗಿ ಹಾಡಬೇಕು ಅನ್ನೋ ಒಂದು, ಇವಾಗ ಮೆಷಿನ್ ತರ ವರ್ಕ್ ಮಾಡ್ತಾ ಇದೀವಲ್ಲ ಇವಾಗ, ಹೌದೌದು, ಅದಲ್ಲ. ಅಲ್ಲಿ ಪರಸ್ಪರವಾಗಿ ಇಲ್ಲೇನೋ ಎಫೆಕ್ಟ್ಸ್ ಹಿಂಗಿ ಇಲ್ಲೊಂಚೂರು ಆಲಾಪ್ ಹಾಕ್ಬೋದಾ ಅಂತಂದ್ರೆ ಓಕೆ ಅಂತ ಹೇಳೋರು. ಸೊ ಅಲ್ಲಿ ನಮ್ಗೆ ಹೆಂಗ್ ಸಿಂಗಿಂಗ್ಗೆ ಒಂದು ಇದು ಸಿಗ್ತಾ ಇತ್ತು. ಹೌದು. ಆಮೇಲೆ ಅದು 86 ಹೊತ್ತಿಗೆನೆ ನಾನು ಇಲ್ಲಿ ಬರೋ ಹೊತ್ತಿಗೆ ಇವರು ಶಂಕರ್ ನಾಗ್ ಅವರು ಸಂಕೇತ್ ಸ್ಟುಡಿಯೋ ಮಾಡಿದ್ರು. ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ. ಒಂದು ಮುತ್ತಿನ ಕತೆ ರಾಜ್ಕುಮಾರ್ ಅವ್ರದ್ದು ಇಲ್ಲಿ ವೈದ್ಯನಾಥನ್ ಮ್ಯೂಸಿಕ್ ಅಲ್ಲಿ ನಡೀತಿತ್ತು, ಪ್ರಯೋಗ ನಡೀತಿತ್ತು. ನಾನು ಅಲ್ಲಿಂದ ಬಂದಿದ್ದೆ ಹಾಡಕ್ಕೆ ಅಂತ. ಅಷ್ಟೊತ್ತಿಗೆ ನನ್ನ ಮಗಳು ಸಂಗೀತಾನು ಅದರಲ್ಲಿ ಹಾಡಿದಾಳೆ. ಯಾವ್ದದು 1 2 3 4 ಅವಳು ಎಲ್ಲ ಲೀಡಿಂಗ್ ಸಿಂಗರ್ಸ್, ಅರ್ಚನಾ ಉಡುಪ ಅವರೆಲ್ಲರೂ ಅದ್ರಲ್ಲಿ ಹಾಡಿದ್ದಾರೆ, ಪುಟ್ಟವರವರೆಲ್ಲ. ಸೊ ಆ ಪ್ರಯೋಗ ಸೊ ಖುಷಿ ಆಗೋಯ್ತು ನನಗೆ. ಬೆಂಗಳೂರಲ್ಲೇ ಸ್ಟಾರ್ಟ್ ಆಗ್ತಾ ಇದೆ ರೆಕಾರ್ಡಿಂಗ್ ಅಂತ. ಸೊ 86 ಹೊತ್ತಿಗೆ ಎಲ್ಲರ ಜೊತೆನೂ ಜಾನಕಿ, ವಾಣಿ ಜಯರಾಮು, ಸುಶೀಲಾ ಎಲ್ಲರ ಜೊತೆ ಎಲ್ಲಾ ಭಾಷೆಯಲ್ಲೂ ಹಾಡೋ ಅಂತ ಸೌಭಾಗ್ಯ. ಆಲ್ ಲೆಜೆಂಡ್ಸ್ ಜೊತೆ ಜಯಚಂದ್ರನ್ನು, ಜಯಸುದಾಸು, SPB, ಗಂಗಯ್ಯಮ್ರನ್ನು, ಇಳೆಯರಾಜ ಎಲ್ಲರ ಜೊತೆ ವರ್ಕ್ ಮಾಡಿದ್ದೊಂದು ಸೌಭಾಗ್ಯ. 86ಗೆ ಬೆಂಗಳೂರಿಗೆ ಬಂದಾಗ ವಾಣಿ ಜಯರಾಮ್ ಅಂದ್ರು, ಮಂಜುಳಾ ಬಂದ್ಲು, ಕನ್ನಡ ಇಂಡಸ್ಟ್ರಿ ತಗೊಂಡು ಹೋಗ್ಬಿಟ್ಲು ಬೆಂಗಳೂರಿಗೆ. ಬೆಂಗಳೂರಿಗೆ ಇಂಡಸ್ಟ್ರಿ ಶಿಫ್ಟ್ ಆದ್ಮೇಲೆ ಹೆಂಗಿತ್ತು ಇಲ್ಲಿ ಅಂತ ತಿಳ್ಕೊಳ್ಳೋ ಕಾತುರ. ಆದರೆ ಈಗ ಟೈಮ್ ಆಗೋಯ್ತು, ನಾವು ಪ್ರೋಗ್ರಾಮ್ ಮುಗಿಸ್ಲೇಬೇಕು. ರಾಕ್ ಸ್ಟಾರ್ ರೋಹಿತ್ ಬಾಗ್ಲಲ್ಲಿ ನಿಂತಿದ್ದಾರೆ, ಅವರು ತಮ್ಮ ಪಕ್ಕ ಲೋಕಲ್ ಶೋ ಸ್ಟಾರ್ಟ್ ಮಾಡಬೇಕು. ಸೊ ನಾವು ಹೊರಡೋಣ. ನಾಳೆ ಮತ್ತೆ ಬರ್ತಾರೆ ಮೇಡಮ್. ಇವತ್ತು ಏನಾದ್ರೂ ನೀವು ಪಾನಿಪುರಿ ಅಂದ್ರೆ ಮೇಡಮ್ಗೆ ಕರಾಟೆ ಗೊತ್ತು, ತಗೋತಾರೆ. ಈಗ ಒಂದು ಕೆಲಸ ಮಾಡ್ರಿ, 3 ಜನ ಒಟ್ಟಿಗೆ ಕಾರಲ್ಲಿ ಹೋಗೋಣ. ನೀವಿಬ್ರು ಕಾರಲ್ಲಿ ಕೂತಿರಿ, ನಾನು ಹಿಡಿದು ಪಾನಿಪುರಿ ತಿನ್ಕೊಂಡ್ ಬಂದು ಆಮೇಲೆ ಕರ್ಕೊಂಡು. ಇವತ್ತು ಬಲವಂತ ಮಾಡಂಗಿಲ್ಲ ನೋಡಿ, ನೀವು ಬಂದಿರೋ ಸ್ವಲ್ಪ ನಮಗೆ ಧೈರ್ಯ. ಅವಾಗ ಹಾಡಲ್ಲ ಅವರು, ಮತ್ತೆ ಪಾನಿಪುರಿಗೂ ಯಾರಿಗೂ ಬಲವಂತ ಮಾಡಲ್ಲ. ಕೇಳ್ತಾ ಇದ್ದೀರಾ 92.7 ಬಿಗ್ FM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿಡ್.